Hi guys, welcome back to Zone Partners. ಇವತ್ತು ನಾವ್ ಹೇಳೋ ಒಂದು ಟಾಪಿಕ್ ತುಂಬಾ ಚೆನ್ನಾಗಿ ಇಷ್ಟ ಆಗಿರೋ ಒಂದು ಟಾಪಿಕ್, ದಟ್ ಈಸ್ ತೆಲುಗು ಮೂವೀಸ್, Yes. ದಿ ಬೆಸ್ಟ್ ಮೂವೀಸ್ ಆಫ್ ತೆಲುಗು ಫಿಲಂ ಇಂಡಸ್ಟ್ರಿ. ಫಸ್ಟ್ ನಮ್ ದೋಸ್ತ್ ಮಿಸ್ಟರ್ ರಾಬಿನ್ ಜಾನ್ಸನ್ ನ ಕೇಳೋಣ, ಅವನ್ಗೆ ತುಂಬಾ ಇಷ್ಟ ಆಗಿರೋ ಒಂದು ತೆಲುಗು ಮೂವಿ ಯಾವ್ದು ಅಂತ ಹೇಳ್ಬಿಟ್ಟು. ಕಮಾನ್ ರಾಬಿನ್. ನನ್ಗೆ ತುಂಬಾ ಇಷ್ಟ ಆಗಿರೋ ಒಂದು ತೆಲುಗು ಮೂವಿ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತೀನಿ. ಇಟ್ಸ್ ನನ್ ಅದರ್ ದೆನ್ ಈಗ ಬಂದ್ಬಿಟ್ಟು ನಂಗೆ ತುಂಬಾ ಪರ್ಸನಲಿ ತುಂಬಾ ಫೇವರೇಟ್. ಅದ್ರಲ್ಲಿ ನಮ್ಮ ಕಿಚ್ಚ ಸುದೀಪ್ ಎಕ್ಸ್ಟ್ರಾರ್ಡಿನರಿ ಆಗಿ ಆಕ್ಟ್ ಮಾಡಿರ್ತಾರೆ. ಯಾರು ಆ ಫೇಸ್ ಆಫ್ ಕಿಚ್ಚ ಸುದೀಪ್ ನ ಆ ಟೈಮಲ್ಲಿ ಯಾರು ನೋಡಿರಲ್ಲ. ಎಲ್ಲಾರು ಭಯಂಕರ ಒಂದು ಪೀಕ್ ಪರ್ಫಾರ್ಮೆನ್ಸ್, ಪೀಕ್ ವಿಲ್ಲನಿಸಮ್. ಅಂದ್ರೆ ಕಿಚ್ಚ ಸುದೀಪ್ ಅದ್ರಲ್ಲಿ ತೋರ್ಸಿರೋ ಒಂದು ವಿಲ್ಲನಿಸಮ್ ಹೆಂಗಂದ್ರೆ, ಇಷ್ಟು ದಿನ ನಾವ್ ಎಲ್ಲಾರು ವಿಲ್ಲನ್ ಹೆಂಗಂದ್ರೆ ಒಂದು ಮಾಸು, ಒಂದು ಹಿಂದೆ ವಿಲೇಜ್ ಅಲ್ಲಿ ದೊಡ್ಡ ಮೀಸೆ ಇಟ್ಕೊಂಡು ಕಪಾಲಿ ಡೈಲಾಗ್ ಅಲ್ಲಿ ಹೇಳಲ್ಲ, ಮೀಸೆ ಇಟ್ಕೊಂಡ್ರೆ ಅಷ್ಟೇ ಕಪಾಲಿ ಅನ್ನೋ ಹಂಗಿದ್ದಿದ್ದು ಒಂದು ವಿಲ್ಲನಿಸಮ್ ನ ಒಂದು ಕಂಪ್ಲೀಟ್ ಡಿಫ್ರೆಂಟ್ ವೇ ಅಲ್ಲಿ ಒಂದು ಕ್ಲಾಸ್ ಹೀರೋ ಪರ್ಸನ್ ಕೂಡ ಇಷ್ಟೊಂದು ಗ್ರೇಟ್ ವಿಲ್ಲನ್ ಆಗ್ಬೋದು ಅಂತ ತೋರಿಸಿರೋ ಒಂದು ವಿಲ್ಲನಿಸಮ್ ಕಿಚ್ಚ ಸುದೀಪ್. ಆ ಮೂವಿದಲ್ಲಿ ಹೀರೋನು ಅವನೇ, ವಿಲ್ಲನು ಅವನೇ. ನಾನಿ ಇದಾನೆ ಒಂದು ಸ್ಟಾರ್ಟಿಂಗ್ ಅಲ್ಲಿ ಒಂದ್ ಸ್ವಲ್ಪತೆ ಬರೋದು, ಬಟ್ ಅದಾಗಿದ್ಮೇಲೆ ಕಿಚ್ಚ ಸುದೀಪ್ ಆಕ್ಟಿಂಗ್ ಪರ್ಫಾರ್ಮೆನ್ಸ್ ಎಲ್ಲ ನೆಕ್ಸ್ಟ್ ಲೆವೆಲ್ ಹೋಗಿತ್ತು. ಪ್ಲಸ್ ಇನ್ನೊಂದೇನಂದ್ರೆ ಸಮಂತ ಅಂದ್ರೆ ಹೆಂಗ್ ಮಾಡ್ತಾನೆ ನೋಡಿ. ಸಮಂತ ಕೂಡ ಎಷ್ಟು ಮೆಚೂರ್ಡ್ ಆಕ್ಟಿಂಗ್ ಅಂದ್ರೆ ತುಂಬಾ ಮೆಚೂರ್ಡ್ ಆಗಿ ಆಕ್ಟ್ ಮಾಡಿದ್ರು. ತುಂಬಾ ಇಷ್ಟ ಆಗೋಗುತ್ತೆ. ಎಲ್ಲಾರ್ಗು ಒಂದು ಕ್ರಶ್ ಆಗಿ ಸ್ಟಾರ್ಟ್ ಆಗಿದೆ ಅವಾಗಿಂದಾನೆ ಅನ್ಕೊಳ್ಳಿ. ಅಂದ್ರೆ ಜನರಲ್ ಆಗಿ ಒಂದು ನೊಣ ಅಲ್ಲಿ ಹೆಂಗೂ ಇಲ್ಲ, ರೆಕಾರ್ಡ್ ಮಾಡೋ ಟೈಮಲ್ಲಿ ಆಬ್ವಿಯಸ್ಲಿ ಅಲ್ಲಿ ನೊಣ ಇರಲ್ಲ. ಆ ನೊಣ ಜೊತೆ ಲವ್ ಫೀಲ್ ಮಾಡೋದು, ಅದೇ ರಾಜಮೌಳಿ ಬ್ರಿಲಿಯನ್ಸಿ ಅಂದ್ರೇನೆ ಅದೇ. ಅಷ್ಟು ಕ್ಲೀನ್ ಆಗಿ ಒಂದು ನೊಣ ಕೂಡ ನಮ್ಗ ಒಂದು ಲವ್ ನ ಫೀಲ್ ಮಾಡಿಸಿ ಅದ್ರದ ಪೇನ್ ನ ಅವ್ರು ರಿಸೀವ್ ಮಾಡ್ಕೊಂಡು ಅಷ್ಟೊಂದು ಡಿಫ್ರೆಂಟ್ ಕೈಂಡ್ ಆಫ್ ಎಮೋಷನ್ಸ್ ಅಲ್ಲಿ ಪ್ಲೇ ಮಾಡೋದು ತುಂಬಾ ಕಷ್ಟ. ಅಷ್ಟು ಚೆನ್ನಾಗಿ ಯಾರು ಯೋಚನೆ ಮಾಡಿರಲ್ಲ ಆ ಒಂದು ಈ ತರ ಒಂದು ಸ್ಟೋರಿ ಕ್ರಿಯೇಟ್ ಆಗತ್ತೆ, ಈ ತರ ಒಂದು ಹಿಂಗೆಲ್ಲ ಎತ್ಕೊಂಡು ಹೋಗ್ಬೋದು ಮೂವೀಸ್ ನ ಅಂತೆಲ್ಲ ಯಾರು ಎಕ್ಸ್ಪೆಕ್ಟ್ ಮಾಡಿದ್ರು ಇದ್ದಿದ್ದಿಲ್ಲ. ಮಗ್ದಿರ ಅಂತ ಮೂವಿ ಎಲ್ಲ ಎತ್ತಿದ್ಮೇಲೆ ಹಿಂಗ್ ಯಾವ್ದೋ ಅನ್ಕೊಂಡ್ಬಿಟ್ಟಿದ್ರು. ಬಟ್ ಮೂವಿ ರಿಲೀಸ್ ಆಗಿದ್ಮೇಲೆ ಆ ಮೂವಿಗೆ ಇದ್ದಿದ್ದು ಒಂದು ಅಪ್ರಿಸಿಯೇಷನ್ಸ್ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಮೇನ್ಲಿ ಕಿಚ್ಚ ಸುದೀಪ್. ಇದು ನನ್ ಪರ್ಸನಲಿ ಫೇವ್ರೆಟ್ ಮೂವಿ. ಅದ್ರಲ್ಲಿ ನನ್ಗೆ ಒಂದೇನಂದ್ರೆ ಲಾಸ್ಟ್ ಅಲ್ಲಿ ಐ ಆಮ್ ಬ್ಯಾಕ್. ಅಲ್ಲ, ಯಾರಾದ್ರೂ ನೊಣ್ಣಾನ್ ಇಟ್ಕೊಂಡು ಅರೇಂಜ್ ಹೀರೋಯಿಸಮ್ ಮಾಡಕ್ ಆಗುತ್ತಾ ನೋಡಿ? ಒಂದು ಹೀರೋನೇ ಇಲ್ಲ. ಕ್ರೇಜಿ ಅದು. ಬ್ಯೂಟಿಫುಲ್ ಮೂವಿ. ಇವಾಗ ಅಭಿ ನಮ್ಮವನ್ ಹೇಳ್ತಾನೆ, ನಿನ್ಗೆ ಯಾವ್ದಪ್ಪ ಫೇವ್ರೇಟ್? ನನಗೆ ತುಂಬಾ ಇಷ್ಟ ಆಗಿರೋ ಒಂದು ಕ್ರೇಜಿ ಸ್ಕ್ರೀನ್ ಪ್ಲೇ ಇರೋ ಒಂದು ಬ್ಯೂಟಿಫುಲ್ ಮೂವಿ ಒಂದೇನೋ ಕಡಿಮೆ. ಈ ಮೂವಿ ತುಂಬಾ ಅಂಡರ್ರೇಟೆಡ್ ಮೂವಿ ಇದೆ. ಮಹೇಶ್ ಬಾಬು ಅಂಡ್ ಸುಕುಮಾರ್, ದ ಲಿಟಲ್ ಮಾಸ್ಟರ್. ಸೂಪರ್ ಮೂವಿ ಅದು. ಯಾಕಂದ್ರೆ ಆ ಮೂವಿನಲ್ಲಿ ಇರೋಂತ ಒಂದು ಕ್ರೇಜಿ ಕಾಂಪ್ಲೆಕ್ಸ್ ಸ್ಕ್ರೀನ್ ಪ್ಲೇ ಅದು. ಅಷ್ಟು ಚೆನ್ನಾಗಿ ಒಂದು ಮೈಂಡ್ ಗೇಮು ಮತ್ತೆ ಒಬ್ರು ಹ್ಯಾಲುಸಿನೇಟ್ ಮಾಡ್ಕೊಳೋದಾಗಿರ್ಬೋದು, ತುಂಬಾ ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ಸ್ ಇರ್ತಾರೆ ಅದ್ರಲ್ಲಿ. ಅಂತ ಒಂದು ಹೀರೋ ರಾಕ್ ಸ್ಟಾರ್, ಅದ್ರಲ್ಲಿ ನೆಕ್ಸ್ಟ್ ಲೆವೆಲ್ ಮ್ಯೂಸಿಕಲ್ ರಾಕ್ ಸ್ಟಾರ್ ಆಗಿ ಅವನ್ಗೆ ಒಂದು ಮೆಂಟಲ್ ಇಲ್ನೆಸ್ ಇಡೋದು ಹೆಂಗದ ಪಾಸಿಬಲ್? ಅದು ಆ ತರ ಒಂದು ಕ್ರೇಜಿ ಐಡಿಯಾ ಇಟ್ಕೊಂಡು ಅದು ಅವನ್ ಬಿಲೋ ಬಾಧೆ ಇದೆ ಆ ಮೂವಿನಲ್ಲಿ. ಎಷ್ಟು ಕಷ್ಟ ಅಂದ್ರೆ ಆ ತರ ಒಂದು ಆಕ್ಟಿಂಗ್ ಮಾಡೋದು. ಯಾಕಂದ್ರೆ ಅಲ್ಲಿ ಅವನು ರಿಯಾಲಿಟಿಗೂ ಮತ್ತೆ ಅವನು ಹ್ಯಾಲುಸಿನೇಟ್ ಮಾಡ್ಕೊಳೋದಕ್ಕೆ ಅದಕ್ಕೂ ಡಿಫ್ರೆನ್ಸ್ ತೋರಿಸ್ಬೇಕು ನಾವು. ಅದ್ರಲ್ಲಿ ಎಷ್ಟು ಚೆನ್ನಾಗಿ ಮಹೇಶ್ ಬಾಬು ಡಿಫ್ರೆನ್ಸ್ ತೋರಿಸ್ತಾನೆ. ಅವನು ಕೆಲವೊಂದ್ ಸೀನ್ಸ್ ಅಲ್ಲಿ ಹೆಂಗಿರುತ್ತೆ ಅಂದ್ರೆ ಅವನ ಮಾತಾಡ್ಕೊಂತಾರ ತರ ಅನ್ಸುತ್ತೆ, ಬಟ್ ಸಡನ್ ನೋಡ್ರೆ ರಿಯಲ್ ಆಗಿ ಅವ್ನು ಮನುಷ್ಯ ಇರ್ತಾನೆ. ಒಂದೊಂದ್ಸಲಿ ನೋಡ್ರೆ ರಿಯಲ್ ಆಗಿ ಇದಾನೆ ತರ ತೋರಿಸಿದ್ರೆ ಅವನ ಹ್ಯಾಲುಸಿನೇಟ್ ಮಾಡ್ಕೊಂತ ಇರ್ತಾನೆ. ಹೆಂಗ್ ಅದು ಯೋಚನೆ ಮಾಡಿದಾನೆ. ಅದನ್ನ ಒಂದು ಕ್ಯಾಮ್ರಾಮ್ಯಾನ್ ಅಂತೂ ತುಂಬಾ ಚೆನ್ನಾಗಿ ವರ್ಕ್ ಮಾಡಿರ್ತಾರೆ ಆ ಮೂವಿನಲ್ಲಿ. ಆದ್ರೂ ಅಷ್ಟು ಚೆನ್ನಾಗಿ ತೋರಿಸಿರ್ತಾರೆ ಅದ್ರಲ್ಲಿ, ಯಾವ ಒಂದು ಹ್ಯಾಲುಸಿನೇಟ್ ಮಾಡ್ತದಾನ ಇಲ್ಲ ಅನ್ನೋದು ಡೀಟೇಲಿಂಗ್ ಅಷ್ಟು ಚೆನ್ನಾಗಿ ಕೊಟ್ಟಿರ್ತಾರೆ ಆ ಮೂವಿನಲ್ಲಿ. ಅಂಡ್ ಸಾಂಗ್ಸ್, DSP ಸಾಂಗ್ಸ್ ತುಂಬಾ ಚೆನ್ನಾಗಿರುತ್ತೆ ಅದ್ರಲ್ಲಿ, ತುಂಬಾ ಚೆನ್ನಾಗಿರುತ್ತೆ DSP ಸಾಂಗ್ಸ್. ಅಂಡ್ ಕ್ಲೈಮ್ಯಾಕ್ಸ್, ಆ ಒಂದು ಬುಕ್ ಎತ್ಕೊಂಡು ಮಹೇಶ್ ಬಾಬು ಓದ್ತಾನೆ, ಕಣ್ಣಲ್ಲಿ ಹಂಗೆ ನೀರ್ ಬರ್ತಾ ಇದ್ರೆ ನಮ್ಗೆ ಹಂಗ್ ಫೀಲ್ ಆಗುತ್ತೆ ಅದು, ಆ ಒಂದು ಇಮೋಷನ್. ಯಾಕಂದ್ರೆ
ಅಪ್ಪ ಅಮ್ಮ ಇಲ್ಲ ಅನ್ನೋದು ಬೇರೆ, ಅಪ್ಪ ಅಮ್ಮ ಯಾರು ಅಂತ ಗೊತ್ತಿಲ್ಲ ಅನ್ನೋದು ಇಷ್ಟು ಒಂದು ಬೇಜಾರಾಗೋ ವಿಷಯ. ಅದನ್ನ ಅವ್ರು ಅಷ್ಟು ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡ್ತಾನೆ. ತುಂಬಾ ಚೆನ್ನಾಗಿರೋ ಒಂದು ಮೂವಿ. ದಟ್ ಇಸ್ ಒನ್ ಏನ್ ಹಾಕಿದ್ದೇನೆ, ನಿಮ್ಗೆಲ್ಲರಿಗೂ ರೆಕಮೆಂಡ್ ಮಾಡ್ತೀನಿ ನಾನು. ಇವಾಗ ರಾಬಿನ್. ನನ್ಗೆ ಇದು ನನ್ ಟಾಪ್ ಲಿಸ್ಟ್ ಅಲ್ಲಿ ಟಾಪ್ 2 ಅಲ್ಲಿ ಇದೆ, ನನ್ನ ಫೇವರೆಟ್ ಲಿಸ್ಟ್ ಅಲ್ಲಿ. ಓಕೆ. ಈ ಮೂವಿ ಏನಂದ್ರೆ, ಆ ಮೂವಿಗೆ ಇದ್ದಿರೋ ಹೈಪು ಹೆಂಗಿತ್ತು ಅಂದ್ರೆ, ಅವನ್ನ ಹಾಕಿರೋ ಟ್ರೈಲರ್ ರಿಲೀಸ್ ಮಾಡಿದ್ಮೇಲೆ ಅವ್ನ ಹಾಕಿರೋ ಟೀ ಶರ್ಟ್ಸ್ ಬೇರೆ ವರ್ಲ್ಡ್ ಮೇಲೆ ಫೇಮಸ್ ಆಗ್ಬಿಟ್ಟಿತ್ತು. ಎಲ್ಲಾರು ಅದನ್ನೇ ಇಸ್ಕೊಳ್ಬೇಕು ಆ ತರನೇ ಬೇಕು ಅಂತ ಹೇಳ್ಬಿಟ್ಟು ಆ ಸೆಟ್ಗೆ ಡಿಮ್ಯಾಂಡ್ ವ್ಯಾಲ್ಯೂನೇ ಜಾಸ್ತಿ ಹಂಗ ಎಲ್ಲ ಹೊಟ್ಟೋಗ್ಬಿಟ್ಟಿತ್ತು. ಇಟ್ಸ್ ನನ್ ಅದರ್ ದೆನ್ ರೆಬೆಲ್. ಹೆಂಗಿತ್ತಂದ್ರೆ ನನ್ಗೆ ಜಾಸ್ತಿ ಜನ ಮೂವಿ ಫ್ಲಾಪ್ ಆಗೋಯ್ತು, ಹಿಟ್ಟೇ ಆಗಿಲ್ಲ. ನನ್ ಪ್ರಕಾರ ಆ ಮೂವಿ ಇದು ಪ್ರಭಾಸ್ ನೆಕ್ಸ್ಟ್ ಲೆವೆಲ್ ಆಕ್ಟಿಂಗ್ ಆ ಮೂವಿದಲ್ಲೇ ಮಾತ್ರ ನೋಡುದು. ಅದೇನಿಲ್ಲ, ಅವ್ರದ್ದು ಮಸ್ಟ್ ಆಫ್ ಅಲ್ಲ ಬ್ಲ್ಯಾಕ್ ಕಲರ್ ಟೀ ಶರ್ಟ್, ವಾಕಿಂಗ್ ಅಲ್ಲಿ ಬಂದ್ಬಿಟ್ಟು ಅಷ್ಟೇ, ಬರೀ ವಾಕಿಂಗ್ ಸುಮ್ಮನೆ ಅಂದ್ಬಿಟ್ಟು ಸಿಗರೆಟ್ ಒಂದು ಬರುತ್ತೆ ಸ್ಟಾರ್ಟಿಂಗ್. ಆ ಒಂದು ಫೈಟ್ ಸೀಕ್ವೆನ್ಸ್, ಅದು ಬಸ್ ಸ್ಟ್ಯಾಂಡ್ ಅಲ್ಲಿ ನಡೆಯೋ ಫೈಟ್ ಸೀಕ್ವೆನ್ಸ್. ಪ್ರಭಾಸ್ ಏನು ಮಾಡಲ್ಲ, ಜಸ್ಟ್ ಅಲ್ಲಿಂದ ಒಂದು ಡಿಸ್ಟೆನ್ಸ್ ಏನೊಂದು 200 meters 100 meters ವಾಕ್ ಅಷ್ಟೇ. ಕ್ಲೈಮ್ಯಾಕ್ಸ್ 5 ನಿಮಿಷ ಅಷ್ಟೇ ನಿಮ್ಗೆ ಟೈಮು, 5 ನಿಮಿಷ ಅಷ್ಟೇ ನಿಮ್ಗೆ ಟೈಮ್. ಅಷ್ಟಂದ್ರೆ ನೀವು ನನ್ನ ಸಾಯಿಸ್ಬೇಕು, ಇಲ್ಲ ಅಂದ್ರೆ ಅನ್ಕೋ ಎಲ್ಲಾನು ಹೊಡಿಯೋದೆ. ಆ ಒಂದು ನನ್ಗೆ ಪರ್ಸ್ನಲಿ ತುಂಬಾ ಫೇವ್ರೆಟ್. ಅದು ಎಮೋಷನಲ್ ಇರುತ್ತೆ, ಪ್ಲಸ್ ಎಮೋಷನಲ್ ನಾನೆಲ್ಲ ಅನ್ಕೊಂಡ್ಬಿಟ್ಟೆ. ಅವಾಗ ನಾನು ಮೂವಿ ಟೈಟಲ್ ನೋಡಿರೋ ಮೂವಿ ಅದು ಹಿಂಗಲ್ತು ಗೊತ್ತಾ. ಅವಾಗ ಸಾಂಗ್ಸ್ ತುಂಬಾ, ಅದು ದೀಪಾವಳಿ ಸಾಂಗ್ಸ್ ಒಂದಿದೆ, ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ಆ ಲಿರಿಕ್ಸ್ ಎಲ್ಲ. ತುಂಬಾ ಇಷ್ಟ ಆ ಸಾಂಗ್ ಅಂದ್ರೆ ನನಗೆ. ಆ ಮೂವಿ ಎಲ್ಲ ಇನ್ನೊಂದು ಅಂದ್ರೆ ಒಂದು ಸೈಡ್ ಅಲ್ಲಿ ಒಂದು ತುಂಬಾ ಒಂದು ಫನ್ ಬ್ರಹ್ಮಾನಂದಂ ತಗೊಂಡ್ಬರ್ತಾರೆ. ಎಲ್ಲ ಬ್ರಹ್ಮಾನಂದ ಯಾವ ಮೂವಿ ಇಲ್ಲ ಹೇಳಿ. ఎందుకు 6 feet ತಾಳ್ಬೇಕು ಏನು ಎಂದರಿ ಪ್ರಯೋಜನ ಮಾಡೋ ಕ್ರೇಜಿ ಇರುತ್ತೆ. ಅದು ಫನ್ನು ತುಂಬಾ ಚೆನ್ನಾಗಿರುತ್ತೆ. ಅದ್ರಲ್ಲಿ ಕೋವೆ ಸರಳ ಅದು ಬ್ರಹ್ಮಾನಂದಮ್ದು ಒಂದು ಕಾಂಬಿನೇಷನ್ ಕೆಮಿಸ್ಟ್ರಿ ಹಿಪ್ಪು ಹಾಪು ಫೇಮಸ್ ಅದು. ಆತರ ತುಂಬಾ ಚೆನ್ನಾಗಿದೆ. ಮತ್ತೆ ಅದ್ರದ್ದು ಡೈರೆಕ್ಟರ್ ತುಂಬಾ ಚೆನ್ನಾಗಿ ಗೊತ್ತಿಲ್ಲ ಅನ್ಕೊಂಡ್ವಿ. ದಟ್ ಇಸ್ ನನ್ ಅದರ್ ದೆನ್ ರಾಘವ ಲಾರೆನ್ಸ್. ಎಸ್, ದ ಮ್ಯಾನ್ ಹೂ ಮೇಡ್ ಕಾಂಚನ. ಹೌದು, ಎಲ್ಲರಿಗೂ ಸ್ವಲ್ಪ ಜಾಸ್ತಿ ಜನ ಗೊತ್ತಿರಲ್ಲ ಈ ರಾಘವ ಲಾರೆನ್ಸ್ ಆ ಮೂವಿ ಮಾಡಿರೋದಂತ. ಪ್ಲಸ್ ಆ ಮೂವಿದಲ್ಲಿರೋ ಸ್ಟೀಫನ್ ರಾಬರ್ಟ್, ಆ ಒಂದು ಹೆಸರು ಕೇಳಿದ್ರೆ ಆ ಒಂದು ಇಂಟ್ರೊಡಕ್ಷನ್ ತುಂಬಾ ಭಯಂಕರ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಅವರಪ್ಪ ಕ್ಯಾರೆಕ್ಟರ್ ಎಲ್ಲ ಎಕ್ಸ್ಟ್ರಾರ್ಡಿನರಿ ಕ್ಯಾರೆಕ್ಟರ್, ತುಂಬಾ ಚೆನ್ನಾಗಿತ್ತು. ಆ ಮೂವಿ ನನ್ಗೆ ತುಂಬಾ ಪರ್ಸನಲ್ ತುಂಬಾ ಫೇವರೇಟ್. ಆಕ್ಷನ್ ಆಗ್ಲಿ, ಡ್ರಾಮಾ ಆಗ್ಲಿ, ಕಾಮಿಡಿ ಆಗ್ಲಿ, ಸಾಂಗ್ಸ್ ಆಗ್ಲಿ, ಇದೆಲ್ಲ ತುಂಬಾ ಇಷ್ಟ ಆಗುತ್ತೆ ನನ್ಗೆ. ನೆಕ್ಸ್ಟ್ ಲೆವೆಲ್ ಮಾಸ್ ಮೂವಿ ಅಂದ್ರೆ ಪ್ರಭಾಸ್ದು ಮಾಡಿದ್ದು ಫೇವರೇಟ್ ಲಿಸ್ಟ್ ಅಲ್ಲಿ ನಂಬರ್ 2 ಇದೆ. ಯಾವತ್ತೂ ನಾನು ಮರೆಯೋದಿಲ್ಲ. ನಾನು ಇವಾಗ ಅಭಿನಯ ಕೇಳೋಣ, ಈ ತರ ಒಂದು ಮೂವಿ ಅವ್ರ ಹತ್ರ ಇದೆ ಅಂತ ಕೇಳೋಣ. ಹೇಳಬಿ. ಕಂಪ್ಯಾರಿಸನ್ ಇಲ್ಲ, ಬಟ್ ಇದ್ರಲ್ಲಿ ಹೆಂಗೆ ಪ್ರಭಾಸ್ಗೆ ಒಂದು ಹೈ ಕೊಟ್ಟಿದಾರಲ್ಲ, ಅದಕ್ಕಿಂತ ಹೈ ನನ್ಗೆ ಅನ್ಸಿರೋ ಒಂದು ಮೂವಿ. ಇವನ್ ಅನ್ಸಿರೋದು ನನಗೇನಿಲ್ಲ, ಸುಮ್ಮನೆ ಹಂಗೆ ಹೇಳಿದೆ. ಇವನ್ ಅನ್ಸಿರೋದು ದಟ್ ಈಸ್ ನನ್ ಅದರ್ ದನ್ ಮೈ ಸ್ಟೈಲಿಶ್ ಸ್ಟಾರ್ಸ್, ನಾ ಪೇರು ಸೂರ್ಯ, ನಾ ಇಲ್ಲು ಇಂಡಿಯಾ. ಅದ್ರಲ್ಲಿ ಆ ಒಂದು ಪೊಲೀಸ್ ಸ್ಟೇಷನ್ ಫೈಟ್ ಸೀನ್ ಒಂದಿದೆ, ನೀವು ಅದೊಂದು ನೋಡ್ಬಿಟ್ರೆ ನಿಮ್ಗೆ ಗೊತ್ತಾಗೋಗುತ್ತೆ. ಅದ್ರಲ್ಲಿ ಆ ಪೀಕ್ 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 ಒಂದು ಆರ್ಮಿ ಮ್ಯಾನ್ ನಿಜವಾಗ್ಲೂ ಫೈಟ್ ಮಾಡಿದ್ರೆ ಹೆಂಗಿರುತ್ತೆ ಅಂತ. ಅದ್ರಲ್ಲಿ ಹೊಡಿತಾನೆ ಒಂದೊಂದು ಏಟು. ಅದ್ರಲ್ಲಿ ಬೆಸ್ಟ್ ನನ್ಗೆ ಆ ಸೀನ್ ಅಲ್ಲಿ ನಂಗೆ ತುಂಬಾ ಇಷ್ಟ ಆಗಿದೆ ಗೊತ್ತಾ, ಮ್ಯೂಸಿಕ್ ಅಲ್ಲ, ಎಕ್ಸಾಕ್ಟ್ ಆ ಒಂದು ಸಿಚುಯೇಷನ್ ತಕ್ಕಂಗೆ ಅಷ್ಟು ಚೆನ್ನಾಗಿರುತ್ತೆ ಆ ಮ್ಯೂಸಿಕ್. ಮತ್ತೆ ಆಕ್ಟಿಂಗ್ ಹೇಳೋದೇ ಬೇಕಿಲ್ಲ, ಅಷ್ಟು ಚೆನ್ನಾಗಿ ಮಾಡಿರ್ತಾನೆ ಅಲ್ಲು ಅರ್ಜುನ್. ನನ್ಗೆ ಆ ಫಿಲಮ್ ಅಲ್ಲಿ ನಂಗೆ ತುಂಬಾ ಇಷ್ಟ ಆಗೋದೇನು ಅಂದ್ರೆ, ತುಂಬಾ ಕಡಿಮೆ ಮೂವೀಸು ಕ್ಯಾರೆಕ್ಟರೈಸೇಷನ್ ಡ್ರಿವನ್ ಮೂವೀಸ್ ಕಡಿಮೆ ಇರುತ್ತೆ, ಸ್ಟೋರಿ ಡ್ರಿವನ್ ಮೂವೀಸ್ ತುಂಬಾ ಜಾಸ್ತಿ ಇರುತ್ತೆ. ಬಟ್ ಒನ್ ಆಫ್ ದಿ ಬೆಸ್ಟ್ ಕ್ಯಾರೆಕ್ಟರ್ ಡ್ರಿವನ್ ಮೂವೀಸ್ ಬಂದ್ಬಿಟ್ಟು ನಾ ಪೇರು ಸೂರ್ಯ. ಯಾಕಂದ್ರೆ ಕಂಪ್ಲೀಟ್ ಆಗಿ ಆ ಒಂದು ಪರ್ಸನ್ ಸ್ಟೋರಿ ಮೇಲೆನೆ ಹೋಗುತ್ತೆ ಅದು. ನೀವು ಬೇರೆ ಬೇರೆ ಕಾನ್ಸೆಪ್ಟ್ ಎಷ್ಟೇ ಬಂದ್ರೂ ಆ ಒಂದು ಹೀರೋ ಏನ್ ಮಾಡ್ತಾನೆ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಹೋಗುತ್ತೆ. ಆತರ ಮೂವೀಸ್ ಕಡಿಮೆ. ಅದರಲ್ಲಿ ಅವನೊಂದು ಕ್ಯಾರೆಕ್ಟರ್ ಆರ್ಕ್ ಅನ್ನೋದಿರುತ್ತೆ ಯಾವಾಗ್ಲೂ. ಒಂದು ಸ್ಟಾರ್ಟಿಂಗ್ ಅಲ್ಲಿ ಹೀರೋ ಹೆಂಗಿರ್ತಾನೆ, ಫೈನಲ್ ಹೀರೋ ಹೆಂಗ್ ಚೇಂಜ್ ಆಗ್ತಾನೆ ಅನ್ನೋದು ಅದು ಕ್ಯಾರೆಕ್ಟರ್ ಆರ್ಕ್ ಅಂತಾನೆ. ಅದನ್ನ ಎಷ್ಟು ಚೆನ್ನಾಗಿ ತೋರಿಸ್ತಾರೆ ಅಂದ್ರೆ, ಅದರಲ್ಲಿ ಹೇಳ್ತಾನೆ ಗೊತ್ತಲ್ಲ, ಕ್ಯಾರೆಕ್ಟರ್ ಸತ್ತೋದ್ರೆ ನಾನೇ ಸತ್ತೋದ್ರೆ. ಬೆಸ್ಟ್ ಲೈನ್ ಎವರ್ ಸೆಡ್ ಇನ್ ದ ಮೂವಿ. ನನ್ಗೆ ಆ ಮೂವಿದಲ್ಲಿ ಎಲ್ಲಾ ಡೈಲಾಗ್ಸ್ ಭಯಂಕರ ಆಗಿರುತ್ತೆ.
ಅದು ಯಾಕಂದ್ರೆ ಆಕ್ಚುಲಿ ಒಂದ್ ಪರ್ಸನ್ ಏನು ಅಂತ ಡಿಸೈಡ್ ಮಾಡೋದು ಒಂದ್ ಕ್ಯಾರೆಕ್ಟರ್ ಅವನು. ಸೊ ಆಬ್ವಿಯಸ್ಲಿ ನೆಕ್ಸ್ಟ್ ಲೆವೆಲ್ ಅದು. ಅದರಲ್ಲಿ ಫೈಟ್ಸ್ ಆಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು, ಅದರಲ್ಲಿ ಗೊತ್ತಿದೆ ಕ್ಯಾಪ್ ಮೂಮೆಂಟ್ ತುಂಬಾ ಕಷ್ಟ ಬಿದ್ದು ಮಾಡಿರ್ತಾನೆ ಡ್ಯಾನ್ಸು. ಅದು ತುಂಬಾ ಚೆನ್ನಾಗಿರುತ್ತೆ, ಕ್ರೇಜಿ ಆಗಿರುತ್ತೆ ಆ ಮೂಮೆಂಟ್. ಯಾ, ಹೇರ್ ಸ್ಟೈಲ್ ಅದೊಂದು ಹೊಸ ಒಂದು ತಗೊಂಡ್ಬಿಟ್ಟಿದೆ ಹೇರ್ ಸ್ಟೈಲ್. ಅದು ಇವತ್ತರೆಗೂ ಯಾರು ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ ಆ ಮೂವಿನಲ್ಲಿ ಅಲ್ಲು ಅರ್ಜುನ್ ಆ ತರ ಒಂದು ಡಿಫ್ರೆಂಟ್ ಗೆಟಪ್ ಅಲ್ಲಿ ಬರ್ತಾರೆ ಅಂತ ಹೇಳಿ. ಆ ಒಂದು ಲುಕ್ಕೆ ಸುಮ್ನೆ ಎಲ್ಲ ಸ್ಟೈಲಿಶ್ ತರ ಅಂತ ಅನ್ನೋದು ಅಲ್ವಾ. ಯಾವ ಪೇರು ಸೂರ್ಯ, ನಾ ಇಲ್ಲೂ ಇಂಡಿಯಾ, ಇದು ಆಮೇಲೆ ಸೆರೆಂಡ್ ನೋಡು, ಈ ತರ ಮೂವೀಸ್ ಎಲ್ಲ ಒಂದು ಗೆಟಪ್ ನೋಡ್ಕೊಂಡೆ ಎಲ್ಲಾರು ಎಲ್ಲಾರು ಫ್ಯಾನ್ಸ್ ಬಿಟ್ಟಿ ಅದರ್ ಫ್ಯಾನ್ಸ್ ಕೂಡ ಆತರ ಕಟಿಂಗ್ ಮಾಡಬೇಕು, ಆತರ ಮಾಡ್ಬೇಕು ಅಂತ ಒಂದು ಟ್ರೆಂಡ್ ಆಗಿ ಹೋಗ್ಬಿಟ್ಟಿತ್ತು ಅವಾಗ. ಮಾಸ್ ಅಂದ್ರೆ ಈ ಮೂವಿ ಅನ್ನೋ ತರ ಒಂದು ಸೆಟ್ ಮಾಡಿದ ಮೂವಿ ನನಗೆ ತುಂಬಾ ಇಷ್ಟ ಆಗಿರೋ ಮೂವಿ. ದಟ್ ಇಸ್ ನಾ ಪೇರು ಸೂರ್ಯ, ನಾ ಇಲ್ಲೂ ಇಂಡಿಯಾ. ಇವಾಗ ನಾ ಯಾವ್ದು ಹೇಳ್ತೇನೆ ಅಂದ್ರೆ, ಆಕ್ಷನ್ ಆಯ್ತು, ಥ್ರಿಲ್ಲರ್ ಆಯ್ತು, ರಾಮ್ ಕಾಮಿಡಿನೂ ಆಯ್ತು. ಇವಾಗ ಫ್ಯಾಮಿಲಿ ಓರಿಯೆಂಟೆಡ್ ಪ್ಲಸ್ ರಾಮ್ ಕಾಮಿಡಿ ತುಂಬಾ ಒಂದು ಇಂಪ್ಯಾಕ್ಟ್ ಕೊಟ್ಟಿರೋ ಮೂವಿ. ಇಂಪ್ಯಾಕ್ಟ್ ಅಂದ್ರೆ ಯಾವ ತರ ಇಂಪ್ಯಾಕ್ಟ್ ಅಂದ್ರೆ, ಮೂವಿ ಅಂದ್ರೆ ಹಿಂಗಿರ್ಬೇಕು, ಫ್ಯಾಮಿಲಿ ಅಂದ್ರೆ ಹಿಂಗಿರ್ಬೇಕು, ಮನುಷ್ಯ ಒಂದು ಕ್ಯಾರೆಕ್ಟರ್ ಅಂದ್ರೆ ಇವನ್ ತರ ಇರ್ಬೇಕು, ಇಷ್ಟು ಚೆನ್ನಾಗಿರತ್ತಲ್ಲ ಅಂತ. ಇಟ್ಸ್ ನನ್ ಅದರ್ ದೆನ್ ಬೃಂದಾವನಂ, NTR ಬೃಂದಾವನಂ ಹಳೇದು, ಕಾಜಲ್ ಪ್ಲಸ್ ಸಮಂತ ಇದ್ರು. ಅವಾಗೆಲ್ಲ ನಾನು ಕಾಜಲ್ ಫಾನಪ್ಪ. ಆ ಮೂವಿಗೆ ನಾನು ಕಾಜಲ್ಗೆ ಸಪೋರ್ಟ್ ಮಾಡ್ತಿದ್ದೆ. ಒಂದು ಟ್ರಯಾಂಗಲ್ ಲವ್ ಸ್ಟೋರಿ ಇತ್ತು ಈ ಮೂವಿದಲ್ಲಿ. ಟ್ರಯಾಂಗಲ್ ಲವ್ ಸ್ಟೋರಿ ಇತ್ತು, ನಾನು ಕಾಜಲ್ಗೆ ಸಪೋರ್ಟ್ ಮಾಡ್ತಾ ಇದ್ದಪ್ಪ. ಸಮಂತನೇ ಫಸ್ಟ್ ಗೆಲ್ಕೊಂಡು ಆಗಿರೋದು. ಅದಾಗಿದ್ಮೇಲೆ ಕಾಜಲ್ಗೆ ಒಂದು ಹೋಮ್ ಗರ್ಲ್ ಕ್ಯಾರೆಕ್ಟರ್ ಕಾಜಲ್. ಈ ತರ ಈ ಕಡೆ ಬಂದ ಸಮಂತ ಬಂದ್ಬಿಟ್ಟು ಒಂಥರ ಒಂದು ಸಿಟಿ ಮಾಡರ್ನ್ ಟ್ರಿಪ್, ಈ ಕಡೆ ಬಂದ್ಬಿಟ್ಟು ಒಂದು ಕಾಜಲ್ ಬಂದ್ಬಿಟ್ಟು ಒಂದು ಹೋಮ್ ಗರ್ಲ್ ಕ್ಯಾರೆಕ್ಟರ್. ಈ ಜೀನ್ಸ್ ಗೆ ಮತ್ತೆ ಒಂಥರ ಲಂಗ ದಾವಣಿಗೆ ಡಿಫ್ರೆನ್ಸ್ ಕ್ಲೀನ್ ಆಗಿ ತೋರಿಸಿರ್ತಾರೆ ಆ ಮೂವಿನಲ್ಲಿ. ಈ ಮೂವಿದಲ್ಲಿ ನನಗೆ ತುಂಬಾ ಇಷ್ಟ ಆಗಿದೆ ಏನಂದ್ರೆ, ಈ NTR ಬಂದ್ಬಿಟ್ಟು ಅವನು ಕಾಜಲ್ ಅವ್ರು ಊರಿಗೆ ಹೋಗಿದ್ಮೇಲೆ ಅಲ್ಲಿರೋ ಒಂದು ನೇಚರ್, ಅಲ್ಲಿರೋ ಒಂದು ಜನರ ಮಧ್ಯೆ ಹೆಂಗೆ ಇಂಟ್ರಾಕ್ಟ್ ಮಾಡ್ತಾನೆ, ಹೆಂಗೆಲ್ಲ ಅವ್ರನ್ನೆಲ್ಲ ಹೆಂಗೆ ತಿರ್ಗಾ ಒಂದು ಅವರೆಲ್ಲ ಬಂದ್ಬಿಟ್ಟು ಔಟ್ ಆಫ್ ಝೋನ್ ಆಗಿರ್ತಾರೆ, ಅವ್ರನ್ನೆಲ್ಲ ಅಲ್ಲಿಂದ ಆಚೆ ಕರ್ಕೊಂಡ್ ಬಂದಿ ಹ್ಯಾಪಿನೆಸ್. ಒಂದು ಡೈಲಿ ನೀನು ಬದುಕದೇನೋ ಸುಮ್ಮನೆ ಒಂದು ಮೆಟೀರಿಯಲಿಸ್ಟಿಕ್ ಲೈಫ್ ಅಲ್ಲ, ಒಂದು ಖುಷಿಯಾಗಿ ನೀವು ಮಾಡೋ ಕೆಲಸ ತುಂಬಾ ಹ್ಯಾಪಿಯಾಗಿ ಮಾಡಿರೋ ನಂತರ ತುಂಬಾ ಚೆನ್ನಾಗಿರುತ್ತೆ. ಅದೇ ಈ ಮೂವಿದಲ್ಲಿ ಅವ್ನ ಕ್ಯಾರೆಕ್ಟರ್ ಅದೇ, ಎಲ್ಲರೂ ಹ್ಯಾಪಿ ಇಟ್ಕೊಬೇಕು. ಅದರಿಂದ ನಾನು ತುಂಬಾ ಇನ್ಸ್ಪೈರ್ ಆಗಿದ್ದೆ ಆ ಮೂವಿನ, ತುಂಬಾ ಇಷ್ಟ ಆಗಿತ್ತು. ಫ್ಯಾಮಿಲಿ ಓರಿಯೆಂಟೆಡ್ ದಿ ಬೆಸ್ಟ್ ಆಗಿತ್ತು. ಅದರಲ್ಲಿ ಅನೇಕ ಬ್ಯಾಗ್ చేసే ಸಮಯ ಕಾಮಿಡಿ ಅದ್ರ ಮೇನ್ ಪಾಯಿಂಟ್ ಹೇಳ್ಬೇಕು ಗೈಸ್. ಮೇನ್ ಪಾಯಿಂಟ್ ಕಾಮಿಡಿ. ನಾನು ಅಷ್ಟು ಇವಾಗೂ ನೋಡ್ರಿ ಹಂಗ್ ನಗಿತೀನಿ. ಬ್ರಹ್ಮಾನಂದಂ ಕ್ಯಾರೆಕ್ಟರ್ ಬ್ಯಾಗ್ ಎತ್ಕೊಂಡು ಫೇಕ್ ಆಗಿ ಬಂದ್ಬಿಟ್ಟು ಅವ್ರ ಅಪ್ಪನ ಕರ್ಕೊಂಡ್ ಬಂದ್ಬಿಟ್ಟಿದ್ರು, ನಿಮ್ಗೆ ಗೊತ್ತಿರತ್ತೆ ಅನ್ಕೊಂಡು ನಾನು ಬ್ಯಾಗ್ ಎತ್ಕೊಂಡು ಹೋಗಿ ಹೌದಾ ಸಿನಿಮಾ ಇನ್ನೊಂದು ಸ್ವಲ್ಪ ಮಾತಾಡ್ಬೇಕು, ನಿನ್ ಜೊತೆ ಬಂದು ಮಾತಾಡಲಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟು ನೆಕ್ಸ್ಟ್ ಲೆವೆಲ್ ಫನ್ನು. ತುಂಬಾ ಇಷ್ಟ ಆಗಿರುತ್ತೆ. ಅಲ್ಲಿಡು ಚುಪ್ಪ ಅಲ್ಲಿಡು ಹೋಗಂದ್ರೆ ನಾನು ಹೋಗಕಂತೀರಾ. ಅಯ್ಯೋ ಆ ಟೈಮಲ್ಲಿ ನನ್ಗೆ ಟ್ರಾಮಟೈಸ್ ಮಾಡಿದ ಮೂವಿ. ಅಯ್ಯೋ ಯಾಕಡೆ ಹೋಗ್ತಾನೆ ನೀನು, ಯಾಕಡೆ ಹೋಗ್ತಾನೆ, ಲಾಸ್ಟ್ ಯಾಕಡೆ ಹೋಗ್ತಾನೆ ಅಂತ ಹೇಳೋದು ಇಲ್ಲ, ಹಂಗೆ ಮುಗಿಸ್ಬಿಡ್ತಾರೆ ಮೂವಿ. ತುಂಬಾ ಚೆನ್ನಾಗಿತ್ತು. ಆ ಟೈಮ್ ಅಲ್ಲಿ ಒಂದು ತೆಲುಗು ಮೂವೀಸ್ ಅಲ್ಲಿ ಈ ತರ ಒಂದು ಕಾನ್ಸೆಪ್ಟ್ ಚೆನ್ನಾಗಿತ್ತು, ಫ್ಯಾಮಿಲಿ ತುಂಬಾ ಚೆನ್ನಾಗಿತ್ತು, ತುಂಬಾ ಫ್ಯಾಮಿಲಿ ಓರಿಯೆಂಟೆಡ್ ಜಾಸ್ತಿ ಇದ್ದಿತ್ತು. ಎಲ್ಲಾರು ಕೂತ್ಕೊಂಡು ನೋಡುವಂತ ಒಂದು ಎಂಜಾಯ್ಮೆಂಟ್ ಇರುತ್ತೆ ಮೂವೀಸ್ ಅಲ್ಲಿ. ಆ ಮೂವಿದಲ್ಲಿ ಏನ್ ಬೇಕು, ಸಾಂಗ್ಸ್ ಎಲ್ಲೇ ಬೇಡಿ ಅಷ್ಟು ಚೆನ್ನಾಗಿರುತ್ತೆ. ಇವಾಗ್ಲವರೆಗೂ ನನ್ಗೆ ನಂಬಿಕೆ ಇದೆ ಸಾಂಗ್ಸ್ ಎಲ್ಲ. ಸಾಂಗ್ಸ್ ಆಗ್ಲಿ, ವಿಲನ್ ಆಗ್ಲಿ, ಫ್ಯಾಮಿಲಿ ಓರಿಯೆಂಟೆಡ್ ಆಗ್ಲಿ, ಹೀರೋ ಆಗ್ಲಿ, ಆ ಲವ್ ಆಗ್ಲಿ, ಆ ಟ್ರಯಾಂಗಲ್ ಲವ್ ಆಗ್ಲಿ, ಎಲ್ಲ ಮಿಕ್ಸ್ ಕಾಮಿಡಿ ಎಲ್ಲ ಸೂಪರ್ ಬ್ಯೂಟಿಫುಲ್ ಮೂವಿ, ಬ್ಯೂಟಿಫುಲಿ ರಿಟರ್ನ್. ವೆರಿ ಗುಡ್. ನನಗೆ ಫೀಲ್ ಗುಡ್ ಮೂವೀಸ್ ಅಲ್ಲಿ ತುಂಬಾ ಇಷ್ಟ ಆಗಿರೋ ಒಂದು ಮೂವಿ ಲೈಫ್ ಇಸ್ ಬ್ಯೂಟಿಫುಲ್ ಅಂತ. ಈ ಮೂವಿ ಮತ್ತೊಂದಲ್ಲ ತುಂಬಾ ಚೆನ್ನಾಗಿರೋ ಒಂದು ನೆಕ್ಸ್ಟ್ ಲೆವೆಲ್. ಅವರು ಡೈರೆಕ್ಟರ್ ಶೇಖರ್ ಕಮಲ ಅಂತ ಹೇಳ್ಬಿಟ್ಟು ಅವ್ರು ಮಾಡಿರೋ ಅಂತ ಒಂದು ಫೀಲ್ ಗುಡ್ ಮತ್ತೆ ಸ್ಟೋರಿ ಮತ್ತೆ ಕ್ಯಾರೆಕ್ಟರ್ ಡ್ರಿವನ್ ಬೇಸ್ಡ್ ತುಂಬಾ ಚೆನ್ನಾಗಿರೋ ಮೂವೀಸು. ಅದ್ರಲ್ಲಿ ಈ ಮೂವಿ ಮಾತ್ರ ಟಾಪ್ ಅಲ್ಲಿ ಇರುತ್ತೆ ನಮ್ಗೆ ಇವಾಗ್ಲೂ. ಯಾಕಂದ್ರೆ ಅಷ್ಟೊಂದು ಆ ಟೈಟಲ್ ನಿಮ್ಗೆ ಫಿಕ್ಸ್ ಆಗ್ಬಿಡ್ರಿ, ಅದೇ ಫಿಲಂ
ಲೈಫ್ ಇಸ್ ಬ್ಯೂಟಿಫುಲ್. ನಿಜವಾಗ್ಲೂ ಟೈಟಲ್ ಅದು. ಅಷ್ಟೇ. ಆ ಮೂವಿನಲ್ಲಿ ಒಂದು ಬ್ಯೂಟಿಫುಲ್ ಫ್ರೆಂಡ್ಶಿಪ್ ಬಾಂಡಿಂಗು, ಬ್ರದರ್ ಸಿಸ್ಟರ್ ಬಾಂಡಿಂಗು, ಮತ್ತೆ ಅದ್ರಲ್ಲಿ ಹೆಂಗಂದ್ರೆ ಒಂದು ಮದರ್ದು ಒಂದು ಪ್ರೆಸೆನ್ಸ್ ಆಬ್ಸೆನ್ಸ್ ಎಷ್ಟು ಬೇರೆ ಆಗುತ್ತೆ ಒಂದು ಮಕ್ಕಳಿಗೆ ಅನ್ನೋದು ಅಷ್ಟು ಚೆನ್ನಾಗಿ ತೋರಿಸಿರ್ತಾರೆ ಆ ಮೂವಿನಲ್ಲಿ. ಫ್ರೆಂಡ್ಶಿಪ್ ಅಂಡ್ ಟೀನೇಜ್ ಲವ್ ತುಂಬಾ ಆ ಕಾಲದಲ್ಲಿ ಹೆಂಗೆಲ್ಲ ಇರುತ್ತೆ ಅಂತೆಲ್ಲ ಕ್ಲಿಯರ್ ತೋರಿಸಿರ್ತಾರೆ ಅದನ್ನ. ತುಂಬಾ ತುಂಬಾ ಟೀನೇಜ್ ಏಜ್ ಅಲ್ಲಿ ನಾವು ಹೆಂಗೆಲ್ಲ ಇರ್ತೀರಿ, ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತೀರಿ, ಏನೆಲ್ಲ ನಾವು ನೋಡಿ ಇಷ್ಟಪಡ್ತೀರಿ ಅಂತ ತುಂಬಾ ಬ್ಯೂಟಿಫುಲ್ ಆಗಿ ತೋರಿಸ್ತಿರ್ತಾರೆ. ಅಂಡ್ ಅದ್ರಲ್ಲಿ ನನ್ಗೆ ಯಾಕೆ ನನ್ಗೆ ಅವನು ಜಾಸ್ತಿ ಇಷ್ಟ ಅಂತ ಹೇಳಿದ್ರೆ, ಮನಿ ಹೆಂಗೆ ಒಬ್ಬ ಮನುಷ್ಯನ ಚೇಂಜ್ ಮಾಡುತ್ತೆ, ಮತ್ತೆ ಮನಿ ಇಲ್ದೇ ಇದ್ರು ಹೆಂಗ್ ಹ್ಯಾಪಿ ಆಗಿರ್ಬೋದು, ಇದೆರಡನ್ನೂ ಅವ್ರು ತುಂಬಾ ಚೆನ್ನಾಗಿ ತೋರಿಸಿದ್ರೆ. ಅದು ಹ್ಯೂಮನ್ಸ್ ಬೇಕಾಗಿರೋ ಒಂದು ಬೇಸಿಕ್ ಕ್ವಾಲಿಟಿ. ಅದನ್ನ ತುಂಬಾ ಚೆನ್ನಾಗಿ ತೋರಿಸಿರ್ತಾರೆ. ಅಂಡ್ ಸಾಂಗ್ಸ್ ಹೇಳ್ತೀನಿ ಗೈಸ್, ಎನಿ ಟೈಮ್ ನೀವು ಲೈಟ್ ಆಗಿ ಬೇಜಾರಾಗಿದ್ರು ಆ ಮೂವಿ ಸಾಂಗ್ಸ್ ಹಾಕೊಂಡು ಕೇಳಿ, ಯು ವಿಲ್ ಫೀಲ್ ವೆರಿ ಲೈಟ್ ಹಾರ್ಟೆಡ್. ನಿಜಾನೇ ತುಂಬಾ ಚೆನ್ನಾಗಿರೋದು. ಸೊ ಲೈಫ್ ಈಸ್ ಬ್ಯೂಟಿಫುಲ್ ಇಸ್ ದ ಮಸ್ಟ್ ವಾಚ್ ಮೂವಿ ಫ್ರಮ್ ಮೈ ಸೈಡ್. ನೋಡಿರ್ತಾರೆ, ಯಾರು ನೋಡಿಲ್ಲ ಅವ್ರಿಗೆ ನೋಡಿದ್ರೆ ಇನ್ನೊಂದ್ಸತಿ ನೋಡಿ, ಚೆನ್ನಾಗಿರುತ್ತೆ. ಆಬ್ವಿಯಸ್ಲಿ ನೋಡಿದ್ರೆ ನಾನು ಹೇಳೋದೇ ಬೇಕಲ್ಲ, ನೀವು ಮತ್ತೆ ಮತ್ತೆ ನೋಡ್ತೀರ ನೀವು. ಇವು ಆ ಮೂವೀಸ್ ಎಷ್ಟ್ ಸತಿ ನೋಡ್ರೂ ಬೋರೇ ಆಗೋದಿಲ್ಲ. 100% ಮಾಡ್ಕೊಡ್ತೀನಿ ನಾನು. ಇವಾಗ ಒಂದು ಮೂವಿ ಫಾಸ್ಟ್ ರೆಕಮೆಂಡೇಶನ್ ಮೂವೀಸ್ ನಮ್ಗೆ ಇಷ್ಟ ಆಗಿರೋದು, ನಮ್ಗೆ ಪರ್ಸನಲ್ ಫೇವರೇಟ್, ನಿಮ್ಗೆ ರೆಕಮೆಂಡ್ ಮಾಡಿರೋ ಮೂವೀಸ್ ಹೇಳ್ತೀರಿ. ಲೆಟ್ಸ್ ಸ್ಟಾರ್ಟ್ ವಿತ್ ಅಭಿ. ಜರ್ಸಿ. ರಂಗಸ್ಥಳ. ಪ್ರಭಾಸ್ ನ ಯಾಕೆ ಡಾರ್ಲಿಂಗ್ ಅಂತ ಕರೀತಾರೆ ಅನ್ನೋದಕ್ಕೆ ಒಂದು ಬ್ಯೂಟಿಫುಲ್ ಎಕ್ಸಾಂಪಲ್ ಮೂವಿ ಡಾರ್ಲಿಂಗ್. ವೆಂಕಿ ಮೂವಿ, ಅರುಂಧತಿ, ಮಹಾನಟಿ. ಸೊ ಎಸ್, ದೀಸ್ ಆರ್ ಅವರ್ ದಿ ಮೋಸ್ಟ್ ರೆಕಮೆಂಡೆಡ್ ಮೂವೀಸ್ ಆಫ್ ತೆಲುಗು ಫಿಲಂ ಇಂಡಸ್ಟ್ರಿ. ಇದಕ್ಕಿಂತ ದೊಡ್ಡ ಮೂವೀಸು ಅಲ್ಲ, ಹಿಟ್ ಆಗಿರೋ ಮೂವೀಸು, ಹೈ ಬಜೆಟ್ ಮೂವೀಸ್ ಎಲ್ಲ ಇದೆ. ಯಾಕೆ ಹೇಳಿಲ್ಲ ಅಂದ್ರೆ ನಾವು ಇದು ಪ್ರೀವಿಯಸ್ ಮೂವೀಸ್ ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು. ನಾವು ಅದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡಿದ್ರಿ, ಹೇಳಿದ್ರಿ. ತಿರ್ಗಾ ಅದ್ರ ಬಗ್ಗೆ ಮಾತಾಡ್ಬೋದು ಅಂತ ಯಾಕೆ ಸುಮ್ಮನೆ ಯಾಕೆ ರಿಪೀಟ್ ಮಾಡೋದು ಅಂತ ನಾವು ಡಿಸೈಡ್ ಮಾಡ್ಬಿಟ್ರೆ ಏನಿಲ್ಲ. ಎಸ್, ಅಫ್ಕೋರ್ಸ್ ತೆಲುಗು ಇಂಡಸ್ಟ್ರಿಗೆ ತಂದಿರೋ ದೊಡ್ಡ ಮೂವೀಸ್ ಹೇಳಲೇಬೇಕು. ಮಗಧೀರ, ಬಾಹುಬಲಿ, ಒಂಥರ ತ್ರಿಬಲ್ ಆರ್, ಈ ಮೂವಿ ಎಲ್ಲ ಹೇಳ್ದಿರಂಗೆ, ರಾಜೇಂದ್ರ ಮೂವೀಸ್ ಎಲ್ಲ ಹೇಳ್ದಿರಂಗೆ. ಇದನ್ನ ಯಾವ್ದು ಮರಿಬಾರ್ದು ಅಂತ ಹೇಳ್ತಾ ಇದ್ರಿ ಅಷ್ಟೇ, ಗೊತ್ತಾಗಿಲ್ಲ ಏನಿಲ್ಲ. ಸೊ ಯಾಕೆ ರಿಪೀಟ್ ಮಾಡಬಾರ್ದು ಅಂತ ಹೇಳ್ಬಿಟ್ಟೆ ಸ್ವಲ್ಪ ನಮ್ಗೆ ಇಷ್ಟ ಆಗಿರೋ ಬೇರೆ ಪರ್ಸನಲ್ ಫೇವರೇಟ್ಸ್ ಏನಿದೆ ಅಷ್ಟೇ. ಈ ವಿಡಿಯೋ ಇಲ್ಲಿಗೆ ಟೈಮ್ ಬಂತು. So see you in the next video. Until then, please, Robin Johnson. This is Abhishek Bian Signing off. Please like, share and subscribe.